ಮಾಲಿಕೆ 2 ಪುಸ್ತಕ ಪರಿಚಯ 68 ತಿಂಗಳ ವಿಶೇಷ ಪುರಾಣ ವ್ಯಕ್ತಿಚಿತ್ರಗಳು. ಪುಸ್ತಕದ ಹೆಸರು ಅಸುರಗುರು ಶುಕ್ರಾಚಾರ್ಯ. ಲೇಖಕರು ಶ್ರೀಧರ್ ಡಿ.ಎಸ್. ಅಭಿಪ್ರಾಯ ತೇಜಸ್ವಿನಿ ಹೆಗಡೆ ಮತ್ತು ಓದುತ್ತಿರುವವರು ಸಿಂಧು ಜಗನ್ನಾಥ್. ದೈತ್ಯರ ಗುರುವಿನ ಜೀವನ ಚರಿತ್ರೆ. ಅಸುರಗುರು ಶುಕ್ರಾಚಾರ್ಯ. ಈ ಕಾದಂಬರಿಯ ಕುರಿತು ಮಾಹಿತಿ ದೊರೆತ ಕ್ಷಣದಿಂದ ಓದಲು ಕೌತುಕಳಾಗಿದ್ದೆ. ಇದಕ್ಕೆ ಪ್ರಮುಖ ಕಾರಣ ಉಶನ ಎಂಬ ಹೆಸರು. BSc ಮುಗಿಸಿದ ವರುಷ ನಾನು ನನ್ನ ಮೊದಲ ಇಮೇಲ್ ID yahoo.comನಲ್ಲಿ ತೆಗೆದದ್ದು ಉಶನ ಎನ್ನುವ ಹೆಸರಿನಲ್ಲೇ ಆಗಿತ್ತು. ಗೀತೆಯೊಳಗಿನ ಉಶನ ಕವಿಯೇ ದೈತ್ಯಗುರು ಶುಕ್ರಾಚಾರ್ಯರಾಗಿ ಜಗತ್ಪ್ರಸಿದ್ಧರಾದವರು ಎಂದು. ಈ ಕಾರಣದಿಂದಲೇ ನಾನು ಶುಕ್ರಾಚಾರ್ಯರ ಬಯೋಗ್ರಫಿ ಆಗಿರುವ ಶ್ರೀಧರ್ ಡಿ.ಎಸ್. ಅವರು ಬರೆದ ಅಸುರಗುರು ಶುಕ್ರಾಚಾರ್ಯ ಕಾದಂಬರಿಯನ್ನು ಓದಲು ಬಹಳ ಕಾತುರಳಾಗಿದ್ದು. ಪ್ರಸ್ತುತ ಕಾದಂಬರಿಯು ಉಶನ ಎಂಬ ಮಹಾನ್ ಕವಿ ಹೇಗೆ ತನ್ನ ಸಾಧನೆಗಳ ಮೂಲಕ ಮಹಾನ್ ಗುರು ಶುಕ್ರಾಚಾರ್ಯನಾದ, ಆಮೇಲೆ ಅದೆಂತೋ ಅಸುರಗುರುವೆಂಬ ಪದವಿ ಪಡೆದು ಅಂತಿಮವಾಗಿ ಹರಿಯ ವರದಿಂದ ಶುಭ ಫಲ ಸೂಚಿಸುವ ಶುಕ್ರಗ್ರಹ ಪಟ್ಟವನ್ನೇರುತ್ತಾನೆ ಎಂಬುದನ್ನು ಸವಿಸ್ತಾರವಾಗಿ ಹಂತ ಹಂತದಲ್ಲಿ ಓದುಗರಿಗೆ ಉಣಬಡಿಸುತ್ತದೆ. ಯಾರು ಎಷ್ಟೇ ವಿವೇಕಿ ಜ್ಞಾನಿಯಾಗಿದ್ದರೂ, ಮಹಾನ್ ಸಾಧನೆಗಳನ್ನು ಮಾಡಿದ್ದರೂ, ಅನೇಕ ವಿದ್ಯೆಗಳನ್ನು ಗಳಿಸಿಕೊಂಡಿದ್ದರೂ ದೈವಬಲದ ಕೊರತೆಯಿಂದ ಹಾಗೂ ವಿಧಿಯ ನಿಯಮಕ್ಕೆ ಒಳಪಟ್ಟು ಸಾಮಾನ್ಯರು ಪಡುವ ಎಲ್ಲ ಸಂಕಟವನ್ನು, ಹಿಂಸೆಯನ್ನು ಅನುಭವಿಸಲೇಬೇಕಾಗುತ್ತದೆ. ಅಂತೆಯೇ ಅನುಭವಿಸುವುದೂ ಒಂದು ತಪಸ್ಸು ಎಂಬಂತೆ ಬಾಳಿ ಬದುಕಿ ಆದರ್ಶ ತೋರಿದ ಅಸುರಗುರು ಶುಕ್ರಾಚಾರ್ಯರ ಜೀವನ ಚರಿತ್ರೆ ಇದು. ತನಗೆ ಸಿಕ್ಕ ಶಿಷ್ಯರೇ ಅಸಮರ್ಥರು, ಅಸುರಿ ಸ್ವಭಾವ ಉಳ್ಳವರು, ಅಧಮರು ಎಂದೆಲ್ಲ ಕೈಕೊಡವಿ ಅವರು ದೂರವಿದ್ದು ಬಿಡಬಹುದಿತ್ತು. ಆದರೆ ಅದನ್ನೇ ಸವಾಲಾಗಿಸಿಕೊಂಡು ಪ್ರಹ್ಲಾದನಿಗೆ ಮಾರ್ಗದರ್ಶನ ನೀಡಿ ಅಂತಿಮವಾಗಿ ಬಲಿಚಕ್ರವರ್ತಿಯಂತಹ ಅಪ್ರತಿಮ ಅಸುರನನ್ನು ಸುರರ ಮಟ್ಟಕ್ಕೆ ಬೆಳೆಸುವಲ್ಲಿ ಸಫಲರಾಗುತ್ತಾರೆ. ಅಸುರರ ಏಳಿಗೆಗಾಗಿ ಕಠಿಣ ತಪಸ್ಸನ್ನು ಗೈದು ಶಿವನನ್ನು ಒಲಿಸಿಕೊಂಡು ಮೃತ ಸಂಜೀವನಿ ವಿದ್ಯೆಯನ್ನು ಪಡೆಯುತ್ತಾರೆ. ಎಂತಹ ಸಾಧನೆಯಾದರೂ ಅರ್ಥವಾಗುವವರ ನಡುವೆ ಬೆಲೆ ಬರುತ್ತದೆ. ಗುಣಿಗಳ ಗುಣ ತಿಳಿಯುವುದು ಗುಣಿಗಳಿಗೇ ಮಾತ್ರ, ದುರ್ಗುಣಿಗಳಿಗಲ್ಲ. ಈ ಒಂದು ಸಾಲು ಶುಕ್ರಾಚಾರ್ಯರ ಸಾಮರ್ಥ್ಯವನ್ನು, ಸಾಧನೆಗಳ ಸಾಫಲ್ಯವನ್ನು ಮತ್ತು ಅದು ಹೇಗೆ ಪ್ರಕಟಗೊಳ್ಳಲು ಬೇಕಾಗಿದ್ದ ಉತ್ತಮ ವಾತಾವರಣ ಹಾಗೂ ಸದ್ಗುಣಿ ಶಿಷ್ಯಗಣದ ಕೊರತೆಯಿಂದ ಹೊರಹೊಮ್ಮಲು ಪರದಾಡಿತು, ಆ ಮೂಲಕ ಅವರಿಗೆ ಮುಳುವಾಯಿತು ಎಂಬುದನ್ನು ಎತ್ತಿ ಹಿಡಿಯುತ್ತದೆ. ತಮಗೆ ದೊರೆತ ಶಿಷ್ಯವೃಂದಕ್ಕೆ ಯಾವ ಲೋಪವೂ ಬರದಂತೆ ವಿದ್ಯೆಯನ್ನು ಧಾರೆ ಎರೆದು ಅವರನ್ನು ಸುರರಿಗೆ ಸಮನಾಗಿಸಲು ಶುಕ್ರಾಚಾರ್ಯರು ಪಡುವ ಪ್ರಯಾಸ, ಒದ್ದಾಟಗಳು ನಿಜಕ್ಕೂ ಅಭಿನಂದನೀಯ. ಇನ್ನು ಕಾದಂಬರಿಯೊಳಗಿನ ಪಾತ್ರ ಚಿತ್ರಣದ ಕುರಿತು ಹೇಳಬಹುದಾದರೆ, ಇಂದ್ರಾದಿ ದೇವತೆಗಳಿರಲಿ, ವೃಷಪರ್ವನಂತಹ ಅಸುರನೇ ಆಗಿರಲಿ, ಎಲ್ಲಿಯೂ ಲೇಖಕರು ತಮ್ಮ ಅಭಿಪ್ರಾಯವನ್ನು ಹೇರಿದಂತೆ ಕಾಣುವುದಿಲ್ಲ. ಪ್ರತಿ ಪಾತ್ರಗಳನ್ನು ಇದ್ದ ಹಾಗೆ ಬಿಂಬಿಸಲಾಗಿದೆ. ದೇವತೆಗಳಾಗಿದ್ದರಿಂದ ಎಲ್ಲವೂ ಒಳ್ಳೆಯದೇ, ಅಸುರರೆಂದರೆ ರಕ್ಕಸರು ಮಾತ್ರ ಎಂಬಂತೆ ಕಪ್ಪು ಬಿಳುಪಾಗಿ ತೋರದೆ ಒಳಿತು ಮತ್ತು ಕೆಡಕುಗಳು ಎಲ್ಲೆಲ್ಲಿಯೂ ಹೇಗೆ ಹುದುಗಿರುತ್ತದೆ ಎಂಬುದನ್ನು ಈ ಕಾದಂಬರಿಯಲ್ಲಿ ನಾವು ಕಾಣಬಹುದು. ಇವೆಲ್ಲವನ್ನೂ ಹಲವು ಕಥೆಗಳು, ಉಪಕಥೆಗಳ ಮೂಲಕ ಸೋದಾರಣವಾಗಿ ಮನವನ್ನು ಹೊಕ್ಕಿ ಕಾಡುವ ಸಂಭಾಷಣೆಗಳು, ಸ್ವಗತಗಳಿಂದಲೇ ಸೂಕ್ಷ್ಮವಾಗಿ ನೇಯ್ದು ತೋರಿಸಲಾಗಿದೆ. ಈ ರೀತಿ ಶುಕ್ರಾಚಾರ್ಯರ ಬದುಕಿನ ಸುದೀರ್ಘ ಪಯಣವನ್ನು ಸತ್ವಯುತವಾಗಿ, ಶಕ್ತಿಯುತ ಹಾಗೂ ರಸವತ್ತಾದ ನಿರೂಪಣೆಯಿಂದ, ಮನಮುಟ್ಟುವ ಸಂಭಾಷಣೆಗಳಿಂದ ಸವಿಸ್ತಾರವಾಗಿ ವಿವರಿಸುತ್ತಾ ಹೋಗಿದ್ದಾರೆ ಲೇಖಕರು. ಆ ಪಯಣದಲ್ಲೇ ನಮಗೆ ಅನೇಕ ಹೊಸ ಹೊಳಹುಗಳು, ಚಿಂತನೆಗಳು, ಈವರೆಗೂ ವಿವರವಾಗಿ ದೊರಕದಿದ್ದ ಹಲವಾರು ಪ್ರಸಂಗಗಳ ಕುರಿತು ಮಾಹಿತಿಗಳು ಇವೆಲ್ಲವೂ ದೊರಕುತ್ತಾ ಹೋಗುತ್ತದೆ. ಹೀಗಾಗಿ ನಿಶ್ಚಿತವಾಗಿಯೂ ಇದೊಂದು ಸಂಗ್ರಹ ಯೋಗ್ಯ ಕಾದಂಬರಿ. ನೀವು ಓದಿ ಆನಂದಿಸಿ. ಧನ್ಯವಾದಗಳು.